ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಕೇಳುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ದೇವರ ಸಮ್ಮುಖದಲ್ಲಿ ಬಂದು ದೇವರ ವಾಕ್ಯವನ್ನು ಕೇಳಬೇಕೆಂಬ ಹಂಬಲದಿಂದ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ಉಂಟಾಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ಅಂಶಗಳೇನೆಂದರೆ ಕುಟುಂಬದ ಕುರಿತಾಗಿ ಮಾತನಾಡುತ್ತಾ ಇದ್ದಾರೆ. ನಾವು ನಮಗೆ ಬರುವಂಥ ಕಷ್ಟವನ್ನು, ನಮ್ಮ ಕುಟುಂಬದಲ್ಲಿ ನಡೆಯುವಂಥ ಕೆಲವು ವಿಪತ್ತನ್ನು, ನಷ್ಟವನ್ನು, ಸಮಸ್ಯೆಯನ್ನು ನಾವು ದೇವರ ಬಳಿಗೆ, ದೇವರ ಮನುಷ್ಯರ ಬಳಿಗೆ ತೆಗೆದುಕೊಂಡು ಹೋಗಬಹುದು. ಇಲ್ಲವೇ ಆ ಸಮಸ್ಯೆಗಳನ್ನು ಊರಿಗೆಲ್ಲ ಸಾರಿ ಸಿಕ್ಕಿಯವರಿಗೆಲ್ಲ ಹೇಳಿಕೊಂಡು ಬಾಧೆ ಪಡಬಹುದು. ಮನುಷ್ಯರ ಬಳಿಯಲ್ಲಿ ಹೇಳಿ ಬಾಧೆ ಪಡುವುದರಿಂದ ಯಾವುದೇ ಲಾಭ ಇರೋದಿಲ್ಲ. ಆದರೆ ನಾವು ಅದನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗುವಾಗ ದೇವರು ಖಂಡಿತವಾಗಿ ಪರಿಷ್ಕಾರ ಕೊಡುತ್ತಾರೆಂದು ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಹಾಗಾದರೆ ಬನ್ನಿ ಒಂದು ವಾಕ್ಯವನ್ನು ಮುಖ್ಯವಾಗಿ ಓದಿಕೊಳ್ಳೋಣ. 2 ಅರಸರುಗಳ ಗ್ರಂಥ 4ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಬಾಗಿಲು ಮುಚ್ಚಿ ಗಂಡನನ್ನು ಕರೆಸಿ ಅವನಿಗೆ, ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು, ಒಂದು ಕತ್ತೆಯನ್ನು ಕಳುಹಿಸು, ನಾನು ಬೇಗನೆ ದೇವರ ಮನುಷ್ಯನ ಬಳಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದಳು ಎಂದು ನೋಡುತ್ತಾ ಇದ್ದೇವೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ತಂದೆಯಾದ ದೇವರೇ, ಇವು ನಿನ್ನ ಜೀವವುಳ್ಳ ನುಡಿಗಳು. ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಮಾತನಾಡುವಂಥ ನನ್ನನ್ನು ಕೂಡ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ. ದೇವರಾದ ಕರ್ತನೇ, ನೀನು ಮಾತನಾಡಿದರೆ ಅವು ನಮಗೆ ಅನ್ವಯಿಸುತ್ತವೆ, ಅದು ನಮ್ಮ ಪರಿಸ್ಥಿತಿಯನ್ನು ತಿಳಿಯಪಡಿಸುತ್ತವೆ, ನಮ್ಮನ್ನು ಮಾರ್ಪಡಿಸುತ್ತವೆ, ಆಶೀರ್ವದಿಸುತ್ತವೆ. ನಿಮಗೆ ಸ್ತೋತ್ರ. ಈ ದಿನ ನಮ್ಮೆಲ್ಲರನ್ನ ನಿನ್ನ ಕೈಯಲ್ಲಿ ಕೊಡುತ್ತಾ ನಮ್ಮ ಕುಟುಂಬಕ್ಕೆ ಇದು ಆಶೀರ್ವಾದವಾದ ಸಂದೇಶವಾಗಿರಬೇಕೆಂದು ನಂಬುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಪ್ರೀತಿ ದೇವಜನವೇ, ಇದು 2 ಅರಸರುಗಳ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ ಭಾಗವಾಗಿದೆ. ಇಲ್ಲಿ ಕಳೆದ ಸಾರಿ ನಾನೊಂದು ಸಂದೇಶವನ್ನು ಕೊಟ್ಟಿದ್ದೆ. ಆ ಸಂದೇಶದಲ್ಲಿ ಏನಿತ್ತು ಅಂತ ನೀವು ನೋಡುವಾಗ, ಒಬ್ಬ ವಿಧವೆಯ ಕುರಿತಾಗಿ ನಾವು ಮಾತನಾಡಿಕೊಂಡೆವು. ಆ ವಿಧವೆಯು ಯಾವ ರೀತಿಯಾಗಿ ಒಂದು ದೇವ ಸೇವಕರಿಗೆ ಉಪಚಾರ ಮಾಡಿ, ಉಪಕಾರ ಮಾಡಿ, ಅತಿಥಿ ಸತ್ಕಾರ ಮಾಡಿ, ಆಕೆ ಶೂಮೇನ್ಯಳು ಎಂದು ನಾವು ನೋಡಿದ್ವಲ್ಲ, ಆಕೆಯು ಹೊಂದಿಕೊಂಡ ಆಶೀರ್ವಾದದ ಕುರಿತಾಗಿ ನೋಡಿದೆವು. ಆದರೆ ಇದರ ಭಾಗವನ್ನು ಇಲ್ಲಿ ನೋಡುವಾಗ ಈಕೆ ಒಂದು ಕೆಲಸ ಮಾಡ್ತಾ ಇದ್ದಾಳೆ. ಬಾಗಿಲು ಮುಚ್ಚಿ ಗಂಡನನ್ನು ಕರೆಸಿ ಅಂತ ಹೇಳ್ತಾ ಇದ್ದಾಳೆ. ಬಾಗಿಲನ್ನು ಯಾಕೆ ಮುಚ್ಚಿದಳು ಅಂತ ಗೊತ್ತಿದೆಯಾ ನಿಮಗೆ? ಯಾಕೆ ಆಕೆ ಬಾಗಿಲು ಮುಚ್ಚಿದಳು ಅಂತ ಬೈಬಲ್ ಹೇಳುತ್ತಾ ಇದೆ ಗೊತ್ತಾ? ಅದರ ಹಿನ್ನೆಲೆ ಗೊತ್ತಾಗಬೇಕಾದ್ರೆ ಈ 2 ಅರಸರುಗಳ ಗ್ರಂಥ 4ನೇ ಅಧ್ಯಾಯದ 18-19ನೇ ವಾಕ್ಯವನ್ನು ಓದಬೇಕು. ಆ ವಾಕ್ಯ ಹೀಗೆ ಹೇಳುತ್ತದೆ, ಹುಡುಗನು ದೊಡ್ಡವನಾದ ಮೇಲೆ, ನಮಗೆ ಗೊತ್ತಿದೆ ಆ ಎಲಿಷನು ನಿನಗೆ ಏನು ಸಹಾಯ ಬೇಕಮ್ಮ ಅಂತ ಕೇಳಿದಾಗ, ಏನು ಬೇಡ ಸ್ವಾಮಿ, ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಆದರೂ ಆ ಗೆಹಜಿ ಹೇಳಿದಂಥ ಮಾತು, ಆಕೆಗೆ ಮಗನಿಲ್ಲ ಅಂತ ಹೇಳಿದ ಮೇಲೆ, ಇನ್ನೊಂದು ವರ್ಷದಲ್ಲಿ ನಿನಗೆ ಮಗನಾಗ್ತಾನೆ ಅಂತ ಹೇಳಿದನು. ಆ ಮಗನಿಗೆ ಏನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ದೊಡ್ಡವನಾದ ಮೇಲೆ ಒಂದು ದಿವಸ ಹೊಲದಲ್ಲಿ ಕೊಯ್ಯುವವರ ಸಂಗಡ, ಅಂದರೆ ಹೊಲ ಕೊಯ್ಯುವವರ ಸಂಗಡ ಇದ್ದ ತನ್ನ ತಂದೆಯ ಬಳಿಗೆ ಹೋದನು. ಹೊಲಕ್ಕೆ ಹೋಗ್ತಾನೆ, ತಂದೆಯ ಬಳಿಗೆ ಹೋದನು. ಅಲ್ಲಿದ್ದಾಗ ಅವನು ಪಕ್ಕನೆ, ಅಂದರೆ ಸಡನ್ನಾಗಿ, ಅಪ್ಪ ನನ್ನ ತಲೆ, ನನ್ನ ತಲೆ ಎಂದು ಕೂಗಲು ಅವನು ಅಯ್ಯೋ ತಲೆ, ಅಯ್ಯೋ ತಲೆನೋವು, ತಲೆನೋವು ಅಂತ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಂದೆಯು ಒಬ್ಬ ಸೇವಕನನ್ನು ಕರೆದು ಅವನಿಗೆ, ಇವನನ್ನು ತಾಯಿ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದನು. ಇದು ಸಾಧಾರಣ. ಹಳ್ಳಿಗಳಲ್ಲಿ ಕೆಲಸ ಮಾಡುವಾಗ ಅಯ್ಯೋ ತಲೆ ನೋವ್ತಾ ಇದೆ, ಇಲ್ಲ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳುವಾಗ ಕರ್ಕೊಂಡೋಗಿ ಮನೆಗೆ ಬಿಡಪ್ಪ, ಏನೋ ತಲೆನೋವಂತೆ, ಹೊಟ್ಟೆ ನೋವಂತೆ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಕರ್ಕೊಂಡೋಗಿ ಆ ಸೇವಕ ಮನೆಯಲ್ಲಿ ಬಿಡ್ತಾನೆ. ಆ 20ನೇ ವಚನ ಹೇಳುತ್ತದೆ, ಸೇವಕನು ಹುಡುಗನನ್ನು ಅವನ ತಾಯಿಗೆ ತಂದೊಪ್ಪಿಸಿದನು. ಅಮ್ಮ, ಏನೋ ತಲೆನೋವು ಅಂತ ಇದ್ದಾನೆ, ನಾನು ಕರ್ಕೊಂಬಂದಿದ್ದೀನಿ. ಹುಡುಗನು ಮಧ್ಯಾಹ್ನದವರೆಗೂ, ಬೆಳಿಗ್ಗೆ ತೋಟಕ್ಕೆ ಹೋದ, ಹೊಲಕ್ಕೆ ಹೋದ, ಅಲ್ಲಿ ತಲೆನೋವು ಅಂದ.
ಅವನ್ನ ಕರ್ಕೊಂಡು ಬಂದು ಮನೆಗೆ ಬಿಟ್ಟರು ಒಂದು 10 ಗಂಟೆ 11 ಗಂಟೆಗೆ. ಆ ಹುಡುಗನು ಮಧ್ಯಾಹ್ನದವರೆಗೂ ತಾಯಿಯ ತೊಡೆಯ ಮೇಲೆಯೇ ಇದ್ದುಕೊಂಡು ಅನಂತರ ಸತ್ತನು. ಏನಾಗೋದ? ಹುಡುಗ ಸತ್ತೋದ. ದೇವರು ಹುಡುಗನನ್ನ ಕೊಟ್ಟ, ಆದರೆ ಈಗ ಹುಡುಗ ಏನಾಗಿದ್ದಾನೆ? ಸತ್ತೋಗಿದ್ದ. ಈಗ ಸತ್ತೋದ್ರೆ ಏನು ಮಾಡಬೇಕು? ಸಾಧಾರಣವಾಗಿ ಅಳಬೇಕು, ಗೋಳಾಡಬೇಕು. ಅಯ್ಯೋ ಹಿಂಗಾಗೋಯ್ತು, ಕರೀರಿ, ಯಜಮಾನರನ್ನ ಕರೀರಿ, ಸೇವಕರನ್ನ ಕರೀರಿ, ಏನು ಮಾಡಬೇಕು? ನೆಂಟರನ್ನ ಕರೀರಿ, ಅವ್ರನ್ನ ಕರೀರಿ, ಇವ್ರನ್ನ ಕರೀರಿ, ಎಲ್ಲರಿಗೂ ಹೇಳಬೇಕು. ಆದರೆ ಈ ತಾಯಿ ಮಾಡಿದಂಥ ಒಂದು ವಿಚಾರ ಮಾತ್ರ ಆಶ್ಚರ್ಯ ಆಗ್ತಾ ಇದೆ. ಏನಾಗ್ತಾ ಇದೆ? 22ನೇ ವಚನಕ್ಕೆ ಬಂದಾಗ ಮಗು ರೂಮಲ್ಲಿ ಮಲಗಿಸ್ಬಿಟ್ಟು ಸತ್ತೋಗಿದ್ದಾನೆ. ಮಲಗಿಸಿ ಅಲ್ಲ, ಸತ್ತೋಗಿದ್ದಾನೆ. ಸತ್ತೋಗಿರೋನ್ನ ರೂಮಲ್ಲಿ ಇಟ್ಟುಬಿಟ್ಟು ಬಾಗಿಲು ಮುಚ್ಚಿಸ್ತಾ ಇದ್ದಾನೆ. ಬಾಗಿಲು ತೆಗೆದಾಕಲಿಲ್ಲ, ಅನೇಕರಿಗೆ ರಾದ್ದಾಂತ ಮಾಡಿ ಹೇಳಲಿಲ್ಲ, ನನ್ನ ಮಗ ಓದ ಅಂತ ಹೇಳಲಿಲ್ಲ, ಬದಲಾಗಿ ಬಾಗಿಲು ಮುಚ್ಚಿದನು. ದೇವಜನವೇ, ಕುಟುಂಬಗಳಲ್ಲಿ ಕೆಲವು ಕಾರ್ಯಗಳು ರಹಸ್ಯಗಳಾಗಿರಬೇಕು. ಬಹಳ ಸೀಕ್ರೆಟ್ಸನ್ನು ನಾವು ಮೇಂಟೈನ್ ಮಾಡಬೇಕು. ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ನಾವು ಎಲ್ಲ ವಿಚಾರಗಳನ್ನು ಊರಿಗೆಲ್ಲ ಹಂಚಿದರೆ ಊರಲ್ಲಿರುವಂಥವರು ನಗಪಾಟ್ಲು ಮಾಡ್ತಾರೆ ಹೊರತು, ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ ಹೊರತು, ಅದನ್ನು ಇನ್ನಷ್ಟು ಏನಾದರೂ ತಪ್ಪುಗಳು ಕಂಡುಹಿಡಿಯಲಿಕ್ಕೆ ನೋಡುತ್ತಾರೆ ಹೊರತು ನಮಗೆ ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಲ್ಲ. ಈಗ ಈ ಸ್ತ್ರೀಯ ಗುಣ ನನಗೆ ತುಂಬ ಇಷ್ಟ ಆಯಿತು. ಶೂನ್ಯಮೇಳು ಪ್ರಾರಂಭದಲ್ಲಿ ಎಲೀಷನು ನಿನಗೇನಾದರೂ ಕೊರತೆ ಇದೆಯಾ ಅಂದರೆ, ಅಯ್ಯೋ ಸ್ವಾಮಿ, ಹಂಗೆ ಸ್ವಾಮಿ, ಹಿಂಗೆ ಸ್ವಾಮಿ ಅನ್ನಲಿಲ್ಲ. ಇಲ್ಲ, ನನಗೆ ಎಲ್ಲ ದೇವರು ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳಿದ್ಲು. ಆದರೆ ಗೆಹಜಿ ಹೇಳ್ತಾ ಇದ್ದಾನೆ, ಅವರಿಗೆ ಮಕ್ಕಳೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇರುವುದರಲ್ಲಿ ಸಂತೃಪ್ತಿ ಪಡುವುದು ಬಹಳ ಮುಖ್ಯ. ಒಂದೂ ಕೊರತೆ ಇಲ್ಲದೆ ಇರುವಂಥ ಮನುಷ್ಯನು ಒಬ್ಬನೂ ಇಲ್ಲ. ಒಬ್ಬರಿಗೆ ಆರೋಗ್ಯದ ಸಮಸ್ಯೆ, ಒಬ್ಬರಿಗೆ ಸಾಲದ ಸಮಸ್ಯೆ, ಒಬ್ಬರಿಗೆ ಮಕ್ಕಳ ಸಮಸ್ಯೆ, ಒಂದಿಗೆ ಕುಟುಂಬ ಸಮಸ್ಯೆ, ಒಬ್ಬರಿಗೆ ಏನೋ ಜ್ಞಾನದ ಸಮಸ್ಯೆ. ಒಂದೊಂದು ಸಮಸ್ಯೆ ಅಲ್ಲ, ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಇರುವ ಸಮಸ್ಯೆಯನ್ನು ನಾವು ದೊಡ್ಡ ಬೆಟ್ಟದಂತೆ ಮಾಡಿ, ಅಯ್ಯೋ ನನ್ನ ತಲೆ ಮೇಲೆ ಇದೆ, ಅಯ್ಯೋ ನನ್ನ ಜೀವನ ಹಿಂಗಾಗೋಯ್ತು, ಹಾಳಾಗೋಯ್ತು, ನಂದು ಹಿಂಗಾಗೋಯ್ತು, ಇದನ್ನು ಹೇಳುವುದರಿಂದ ಇರುವ ಸಂತೋಷವೂ ಇರುವ ಸಮಾಧಾನವೂ ಹಾಳಾಗುತ್ತದೆ ಹೊರತು ಸಂತೋಷ ಸಮಾಧಾನವು ನಮಗೆ ಇರುವುದಿಲ್ಲ. ಹಾಗಾದರೆ ಈ ದಿನ ದೇವರ ವಾಕ್ಯ ನಮಗೆ ಹೇಳೋದೇನೆಂದರೆ, ಈ ಶೂನ್ಯಮೇಳ ಮೂಲಕ ನಮಗೆ ತಿಳಿಸುವುದೇನೆಂದರೆ, ಕಳೆದ ವಿಡಿಯೋದಲ್ಲಿ ಇರುವುದರಲ್ಲಿ ಸಂತೃಪ್ತಳಾಗಿದ್ದಳು, ಶಾಂತಳಾಗಿದ್ದಳು, ಅತಿಥಿ ಸತ್ಕಾರ ಮಾಡುತ್ತಿದ್ದಳು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು, ತನಗಿರುವ ಕೊರತೆಯನ್ನು ಆಕೆ ಎತ್ತಿ ತೋರಿಸ್ತಾ ಇರಲಿಲ್ಲ. ಈ ದಿನ ನಮ್ಮೆಲ್ಲರಲ್ಲಿ ಆ ಗುಣ ಇದೆಯಾ? ಯಾವುದೋ ಒಂದು ಸಮಸ್ಯೆ ಇದೆ, ಅದನ್ನೇ ನಾವು ಮುಂದಿಟ್ಟುಕೊಂಡು ಅಳುವುದಲ್ಲ, ಅದನ್ನೇ ನಾವು ಮುಂದಿಟ್ಟುಕೊಂಡು ಬೇಸರ ಮಾಡಿಕೊಳ್ಳುವುದಲ್ಲ, ಬದಲಾಗಿ ಧೈರ್ಯವಾಗಿ ಎದುರಿಸಬೇಕು. ದೇವರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳುತ್ತದೆ, ನೀನು ಪ್ರಾರ್ಥಿಸಬೇಕಾದರೆ ಮನೆಯಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನಿನ್ನ ಅಂತರಂಗವನ್ನು ನೋಡುವ ತಂದೆಯ ಮುಂದೆ ನೀನು ಪ್ರಾರ್ಥನೆ ವಿಜ್ಞಾಪನೆಯನ್ನು ಸಲ್ಲಿಸು ಎಂದು ಹೇಳುತ್ತದೆ. ಬಾಗಿಲು ಮುಚ್ಚಿಕೊಂಡು ಯಾಕೆ ಮಾಡಬೇಕು? ಯಾಕೆಂದರೆ ದೇವರು ಎಲ್ಲಿದ್ದರೂ ನೋಡ್ತಾರೆ. ಕೆಲವರು ಬಂದು ಆಲಯಗಳಿಗೆ ಬಂದು ಕೈಗಳನ್ನೆತ್ತಿ ಪರಿಸಾಯನು, ಸ್ವಾಮಿ ನಾನು ಎಂಥವನು ಗೊತ್ತಾ, ನಾನು ಹೆಂಗೆ ಗೊತ್ತಾ ಅಂತ ಹೇಳ್ದ. ಅದರಿಂದ ಯಾವ ಪ್ರಯೋಜನ ಆಗಲಿಲ್ಲ. ಎದೆ ಬಡ್ಕೊಂಡು ತಲೆ ತಗ್ಗಿಸಿಕೊಂಡು ಪ್ರಾರ್ಥಿಸುವವನನ್ನು ದೇವರು ನೋಡಿದ. ಅಂದರೆ ಕೊಚ್ಚಿಕೊಳ್ಳುವವರನ್ನು, ಹೆಚ್ಚಿಸಿಕೊಳ್ಳುವವರನ್ನು ದೇವರು ಸಂತೈಸುವುದಿಲ್ಲ, ಬದಲಾಗಿ ತಗ್ಗಿಸಿಕೊಳ್ಳುವವರನ್ನು, ಕರ್ತನ ಮುಂದೆ ಒಪ್ಪಿಸಿಕೊಡುವವರನ್ನ ದೇವರು ನೋಡುತ್ತಾ. ಬಾಗಿಲು ಮುಚ್ಚಿ ನಿನ್ನ ಅಂತರಂಗವನ್ನು ನೋಡುವ ದೇವರ ಮುಂದೆ ನೀನು ಪ್ರಾರ್ಥಿಸು. ನಿನ್ನ ಅಂತರಂಗವನ್ನು ನೋಡುವಂಥ ದೇವರು ಬಹಿರಂಗವಾಗಿ ನಿನಗೆ ಉತ್ತರವನ್ನು ಕೊಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಈಕೆ ಏನು ಮಾಡಿದ್ಲು? ಮಗ ಸತ್ತೋಗಿದ್ದಾನೆ, ಹುಟ್ಟದೆ ಬರದೆ ಇಲ್ಲದೆ ಇರುವಂಥ ಮಗು ಹುಟ್ಟಿದರೆ ಸತ್ತೋದರೆ ಎಷ್ಟು ಧೈರ್ಯವಾಗಿ ನೋಡಿ. ಅದನ್ನೇ ಮೆಚ್ಯೂರಿಟಿ ಅನ್ನೋದು. ಮೆಚ್ಯೂರಿಟಿ ಅಂದರೆ ಏನು ಗೊತ್ತಾ? ವಯಸ್ಸಾದಂಗೆಲ್ಲ, ದೊಡ್ಡವರಾದಂಗೆಲ್ಲ ನಮ್ಮಲ್ಲಿ ಹಿಡಿತಾ ಬರಬೇಕು. ಚಿಕ್ಕ ಮಕ್ಕಳಂಗೆ ಆಡೋದಲ್ಲ, ಬುದ್ಧಿ ಇಲ್ದವರು ಆಡೋದಂಗೆ ಅಲ್ಲ, ಬಹಳ ಗಾಂಭೀರ್ಯವಾಗಿರಬೇಕು. ಹೆಣ್ಣಾಗಲಿ ಗಂಡಾಗಲಿ ವಯಸ್ಸು ಬೆಳೆದ ಹಾಗೆ ಮೆಚ್ಯೂರಿಟಿ ಚೆನ್ನಾಗಿರಬೇಕು. ಮೆಚ್ಯೂರಿಟಿ ಅಂದರೆ ಬೆಳವಣಿಗೆ. ಏನು ಬೆಳವಣಿಗೆ? ಬುದ್ಧಿ ಬೆಳವಣಿಗೆ.
ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಯಾವುದನ್ನು ಕೆಲಸ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ತುಂಬ ತಾಳ್ಮೆ, ತುಂಬ ಶಾಂತತೆಯಿಂದಿರಬೇಕು. ಅದು ದೇವರಿಗೆ ಮೆಚ್ಚುಗೆ. ಈ ಮಗಳು ನೋಡ್ರಿ, ಈ ತಾಯಿ ಮಗನು ಸತ್ತಿದ್ರು ಒಂದು ವೇಳೆ ಅಂದ್ಕೊಳ್ಬೋದು, ಎಂಥ ತಾಯಿ, ಪ್ರೀತಿ ಇಲ್ವೇನೋ ಅಂತ ಅಂದುಕೊಳ್ಳಬಹುದು. ಖಂಡಿತ ಪ್ರೀತಿ ಇದ್ದೇ ಇರುತ್ತೆ. ತಾಯಿಗೆ ಮಕ್ಕಳ ಮೇಲೆ ಅಕ್ಕರೆ ಇದ್ದೇ ಇರುತ್ತದೆ. ತಾಯಿಗೆ ಮಕ್ಕಳ ಮೇಲೆ ಅಕ್ಕರೆ ತುಂಬ ಇರುತ್ತದೆ. ಆದರೆ ಒಂದು ವಿಷಯ, ಗಂಡನಿಗೂ ಕೂಡ ಹೇಳಲಿಲ್ಲ. ಸತ್ತೋಗಿರೋದು ಏನಾಗಿದೆ ಅವಕ್ಕೆ, ಗಂಡನಿಗೂ ಹೇಳಿಲ್ಲ. ಮಗ ಸತ್ತೋಗಿದ್ದಾನಂತ ಹೇಳಲಿಲ್ಲ. ಇಲ್ಲ, ಗಂಡನನ್ನು ಕರೆಸಿದಳು. ಗಂಡನನ್ನು ಕರೆಸಿ ಅವನಿಗೆ ಏನು ಹೇಳ್ತಿದ್ದಳು ಗೊತ್ತಾ? ದಯವಿಟ್ಟು ನನಗೋಸ್ಕರ ಒಬ್ಬ ಸೇವಕನನ್ನು, ಒಂದು ಕತ್ತೆಯನ್ನು ಕಳಿಸು. ಏನಂತ ಕೇಳ್ತಾ ಇದ್ದಾರೆ? ಒಂದು ಸೇವಕನನ್ನು, ಒಂದು ಕತ್ತೆಯನ್ನು ಕಳಿಸು. ಏನಕ್ಕೆ? ಪ್ರಯಾಣ ಮಾಡಿ ಕಳಿಸು, ನಾನು ಬೇಗನೆ ದೇವರ ಮನುಷ್ಯನ ಬಳಿಗೆ ಹೋಗಿ ಬರುತ್ತೇನೆ ಅಂತ ಹೇಳಿದ್ಲು. ಏನೇ ಹೇಳಿಲ್ಲ, ಬಾಗಿಲು ಮುಚ್ಚಿದಾಳೆ. ಮಗನನ್ನು ಒಳಗಡೆ ಹಾಕ್ಬಿಟ್ಟು, ಬಾಗಿಲು ಸತ್ತೋಗಿರೋ ಮಗನನ್ನು ಮುಚ್ಚಿಬಿಟ್ಟು, ಬಾಗಿಲು ಮುಚ್ಚಿಬಿಟ್ಟು ನೇರವಾಗಿ ದೇವ ಸೇವಕನ ಬಳಿಗೆ ಹೋಗುತ್ತಾ ಇದ್ದಾಳೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ನಡೆಯುವಂಥ ಕೆಲವು ಕಾರ್ಯಗಳನ್ನು ಟಾಮ್ ಮಾಡಿ ಅಲ್ಲಿ ಇಲ್ಲಿ ಮಾತಾಡಿಕೊಳ್ತೇವ. ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಮನುಷ್ಯರ ಹತ್ರ ಹೇಳ್ಕೊಳ್ತೀವ. ಮನುಷ್ಯರೇನು ಮಾಡ್ತಾರೆ? ಹೆಲ್ಪ್ ಮಾಡ್ತಾರಾ? ಈ ಕಾಲ ನಿಮಗೇನೋ ಒಂದು ಸಾಲ ಇದೆ ಅಂತ ಹೇಳಿದರೆ ನಿಮಗೆ ಹೆಲ್ಪ್ ಮಾಡ್ತಾರಾ? ಸಾಲನ ಅಯ್ಯೋ ಇವರಿಗೆ ಇಲ್ಲ, ನನಗೆ ಎಲ್ಲಿ ಕೊಡ್ತಾರೆ, ಅವ್ರು ಹೆಲ್ಪ್ ಮಾಡಲ್ಲ. ನೀವು ಸಾಲ ಬಗ್ಗೆ ಬೇರೆಯವರಿಗೆ ಹೇಳಿದರೆ, ಅಯ್ಯೋ ಅವ್ರಿಗೆ ಇಷ್ಟು ಸಾಲ ಇದೆ ಅಂತ ಹಿಂದಿನ 4 ಮನೆಗೆ ಹೋಗ್ಬಿಟ್ಟು ಅವ್ರೇನಾದರೂ ಕೇಳಿದ್ರೆ ಕೊಡಬೇಡ, ಯಾಕೆಂದರೆ ಅವ್ರಿಗೆ ಹತ್ರ ದುಡ್ಡಿಲ್ಲ ಅಂತ ಹೋಗಿ ಹೇಳ್ಬಿಡ್ತಾರೆ ಮೊದಲೇ ಅಲ್ವಾ. ಏನಾದರೂ ಸ್ವಲ್ಪ ಏನಾದರೂ ರೋಗವಂತರು, ಅಯ್ಯೋ ಅವ್ರ ಮನೆಯಲ್ಲಿ ಜ್ವರಗಳು, ಅವ್ರ ಮನೆಯಲ್ಲಿ ರೋಗಗಳು, ಅವ್ರ ಮನೆಗೆ ಹೋಗ್ಬೇಡ್ರಿ ಅಂತ ಸುತ್ತಮುತ್ತೆಲ್ಲ ಹೇಳ್ಕೊಂಬಂದ್ಬಿಡ್ತಾರೆ, ಹೌದಲ್ವಾ. ಹಾಗಾದರೆ ಕೆಲವು ರೋಗದ ಪರಿಸ್ಥಿತಿ, ಸಾಲದ ಪರಿಸ್ಥಿತಿ, ಕುಟುಂಬದಲ್ಲಿ ಏನಾದರೂ ಅಪಾರ್ಥಗಳು, ಹೊಂದಾಣಿಕೆ ಆಗದೇ ಇರುವಂಥ ಕಾರ್ಯಗಳು, ಇವುಗಳನ್ನು ನಾವು ಒಂದು ಕುಟುಂಬದ ಗುಟ್ಟಾಗಿ ಇಟ್ಟುಕೊಳ್ಳಬೇಕು. ಆದರೆ ಈಕೆದು ಮಾತ್ರ ಅಂದರೆ ಬಹಳ ವ್ಯತ್ಯಾಸವುಳ್ಳದ್ದು. ಮಗನು ಸತ್ತರೂ ಕೂಡ ಯಾರಿಗೂ ಹೇಳಿದೆ ಈಕೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ದೇವರ ಮನುಷ್ಯನ ಹತ್ರ ಹೋಗ್ತಾ ಇದ್ದಾರೆ. ಇವತ್ತು ಈ ಒಂದು ವಾಕ್ಯ ಭಾಗದಿಂದ ನಮಗೆ ಗೊತ್ತಾಗುವಂಥ ಮೊದಲನೇ ವಿಷಯ ಏನಂದರೆ, ನಮಗೆ ಸಮಸ್ಯೆಯು ಬಂದ ತಕ್ಷಣ ನಾವು ಮೊದಲು ಮಾಡಬೇಕಾದ ಕಾರ್ಯ ಬಾಗಿಲು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು. ದೇವರ ವಾಕ್ಯ ಹೇಳಿದೆ, ನಾನು ಹೇಳಿದ್ನಲ್ಲ ಮತ್ತೆ ಬರ್ಸೋತಲ್ಲಿ, ಬಾಗಿಲು ಮುಚ್ಚಿ ನಿನ್ನ ಅಂತರಂಗವನ್ನು ನೋಡುವಂಥ ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು ಎಂದು ಹೇಳಿದ ಹಾಗೆ ಮೊದಲ ಕಾರ್ಯ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಪ್ರಾರ್ಥಿಸಬೇಕು. ಎರಡನೇ ಕಾರ್ಯ, ಆಲೋಚನೆಗೂ ಆಶೀರ್ವಾದಕ್ಕೂ ದೇವರ ಆಲಯಕ್ಕೂ ಇಲ್ಲ ದೇವರ ಮನುಷ್ಯರ ಹತ್ರ ಹೋಗಬೇಕು. ಸೇವಕರ ಹತ್ರ ಆಗಿರ್ಬೋದು ಆಲೋಚನೆಗೆ, ಇಲ್ಲ ಸಭೆಗಾಗಿರ್ಬೋದು, ಎಲ್ಲಾದರೂ ಹೋಗ್ಬೇಕು. ಅದು ಬಹಳ ಮುಖ್ಯ. ಈಗ ಏನು ಮಾಡಿದ್ಲು? ಹೋಗೋದಕ್ಕೆ ಸಿದ್ಧವಾದಳು. ಆದರೆ ಗಂಡ ಒಂದು ಕ್ವಶನ್ ಕೇಳ್ತಾನೆ. ಏನು ಗೊತ್ತಾ? ಅದಕ್ಕೆ ಅವನು, ಇಂದು ಅಮಾವಾಸ್ಯೆ ಅಲ್ಲ, ಇಂದು ಸಬ್ಬತ್ತಲ್ಲ. ಸಬ್ಬತ್ತಲ್ಲ ಅಂದರೆ ಸಾಧಾರಣವಾಗಿ ಸಬ್ಬತ್ತಲ್ಲಿ ಏನು ಮಾಡ್ತಾ ಇದ್ರು ಅವರು? ದೇವರಿಗೆ ಆರಾಧನೆಗೆ ಹೋಗ್ತಾ ಇದ್ರು. ಇವತ್ತೇನು ನಾವು ಭಾನುವಾರ ಬಂದು ದೇವರನ್ನ ಆರಾಧನೆ ಮಾಡ್ತೇವೋ ಆ ರೀತಿಯಾಗಿ ಆ ಕಾಲದಿಂದಲೂ ಸಬ್ಬತ್ ದಿನವನ್ನು ದೇವ ಆರಾಧನೆಯ ಕಾಲ ಅಂತ ಅವರು ಉಪಯೋಗಿಸ್ತಾ ಇದ್ರು. ಈಗ ನೋಡುವಾಗ ಗಂಡ ಕೇಳ್ತಾನೆ, ಯಾಕೆ ಹೋಗ್ತಾ ಇದೆಯಾ ನೀನು? ಒಂದು ವೇಳೆ ಅದನ್ನು ಗೊತ್ತಾಗಿದ್ದಿದ್ರೆ ಇವಾಗೇನಕ್ಕೆ ಹೋಗ್ತಾ ಇದೆಯಾ? ಒಂದು ಕಡೆ ಮಗು ಸತ್ತು ಬಿದ್ದಿದ್ದಾನೆ, ನಿನಗೇನು ಬುದ್ಧಿ ಇಲ್ವಾ ಅಂತ ಇದ್ದ. ಅದಕ್ಕೆ ಕೆಲವು ಸಾರಿ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಭಾನುವಾರ ಚರ್ಚಲ್ಲೂ ಕೂತ್ಕೊಂಡ್ಬಿಟ್ರೆ ಕಷ್ಟ ಎಲ್ಲ ತೀರೋಗ್ಬಿಡ್ತದ, ದುಡ್ಡು ಬಂದುಬಿಡ್ತದ, ಸಾಲ ತೀರೋಗ್ಬಿಡ್ತದ, ಹೋಗಿ 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 ಅಲ್ಲಿ ಕೂತ್ಕೊಂತೀರ, ಯಾವಾಗಲೂ ಏನು ಪ್ರಯೋಜನಕ್ಕೆ ಬರಲ್ಲ ಅಲ್ವಾ. ಯಾವಾಗ ನೋಡಿದ್ರು ಉಪವಾಸ ಪ್ರಾರ್ಥನೆ ಅಂತೀರಾ, ಲೈವ್ ಪ್ರಾರ್ಥನೆ ಅಂತೀರಾ, ಗೂಗಲ್ ಮೀಟ್ ಪ್ರಾರ್ಥನೆ ಅಂತೀರಾ, ಅದು ಇದು ಬೇರೆ ಕೆಲಸನೇ ಇಲ್ಲ. ದೇವರು ಅಂದ್ಕೊಂಡಿದ್ರೆ ಮತ್ತೆ ದುಡಿಯೋದು ಯಾವಾಗ, ಆದಾಯ ಮಾಡೋದು ಯಾವಾಗ ಅಂತ ಹೇಳ್ತಾರೆ. ಪ್ರಿಯರೇ, ದೇವರ ಕೃಪೆ ಇಲ್ಲದೆ ಹೋದರೆ ನಾವು ದುಡಿಯುವುದೆಲ್ಲ ವ್ಯರ್ಥ. ದೈವಾನುಗ್ರಹವಿಲ್ಲದೆ ಹೋದರೆ ನಾವು ಎಷ್ಟೇ ದುಡಿದರೂ ಕೂಡ ಅದು ವ್ಯರ್ಥವಾಗಿ ಹೋಗುತ್ತದೆ ಅಲ್ವಾ? ಖಂಡಿತ ವ್ಯರ್ಥವಾಗಿ ಹೋಗುತ್ತದೆ. ಇದನ್ನು ನೋಡಿ ಆತನ ಕೇಳ್ತಾ ಇದ್ದಾನೆ, ಯಾಕೆ ಹೋಗ್ತಾ ಇದೆಯಾ ನೀನು? ಇವತ್ತೇನು ಸಬ್ಬತ್ತಲ್ಲ, ಇವತ್ತೇನು ಅಮಾವಾಸ್ಯೆ ಅಲ್ಲ, ಯಾಕೆ ಹೋಗ್ತಾ ಇದೀಯಾ? ಅವಾಗಾದರೂ ಆಕೆ ಹೇಳ್ತಾಳ? ಹೇಳಿದಾಗ ಇವತ್ತು ಯಾಕೆ ಹೋಗುತ್ತೆ ಅಂದರೆ ಆಕೆಯು ಚಿಂತೆ ಇಲ್ಲ ಎಂದು ಹೇಳಿ, ಏನಿಲ್ಲ ನಾವು ಹೇಳಿದೆಲ್ಲ, ಇಲ್ಲ ಪರವಾಗಿಲ್ಲ ಬಿಡು ಹೋಗಿ ಬರ್ತೀನಿ ಅಂತ ಹೇಳ್ತೀವಲ್ಲ, ಆ ಥರ ಚಿಂತೆ ಇಲ್ಲ ಪರವಾಗಿಲ್ಲ ಬಿಡು ನಾವು ಹೋಗ್ಬೇಕಷ್ಟೇ ಆತ ಯಾಕೆ ಹೇಳ್ತಾ ಇಲ್ಲ? ಈ ಧೈರ್ಯ ಒಂದು ಸ್ತ್ರೀಗೆ ಬರಲಿಕ್ಕೆ ಸಾಧ್ಯ ಇದೆಯಾ?
ಮಗು ಸತ್ತು ಬಿದ್ದಿದ್ದರೂ ಕೂಡ ದೇವರನ್ನು ಆಶ್ರಯಿಸುವ, ದೇವರನ್ನು ಪ್ರಾರ್ಥಿಸುವಂಥ ಧೈರ್ಯ, ಮನಸ್ಸು, ನಂಬಿಕೆ ಇದೆಯಾ ಯಾವ ಸ್ತ್ರೀಗಾದರೂ? ಇದ್ದರೆ ದೇವರಿಗೆ ಸ್ತೋತ್ರ. ಆದರೆ ಸುಲಭ ಅಲ್ಲ, ಅದು ಸುಲಭ ಅಲ್ಲ. ಯಾಕೆಂದರೆ ಕುಟುಂಬದಲ್ಲಿ ಏನು ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ದೇವರಿಗೆ ಗೊತ್ತಾದರೆ ಸಾಕು. ನಿನ್ನ ದೇವರ ಮುಂದೆ ನೀನು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿದರೆ ಸಾಕು, ದೇವರು ಆಶೀರ್ವಾದ ಮಾಡ್ತಾರೆ. ನಿಮಗೆ ಗೊತ್ತಿದೆಯಲ್ವಾ, ಅಬ್ರಹಾಮನ ಹತ್ರ ದೇವರು ಏನಂತ ಹೇಳ್ದ? ಅಬ್ರಹಾಮನೇ, ನಿನ್ನ ಒಬ್ಬನೇ ಮಗನನ್ನು ನನಗೆ ತಗೊಂಡು ಬಂದು ಏನು ಮಾಡಬೇಕು? ನೀನು ಬಲಿ ಕೊಡಬೇಕು. ಹಾಗಾದರೆ ಅಬ್ರಹಾಮನು ಸಾರಳ ಹತ್ರ ಹೇಳಿದ್ನ ನನಗೆ ಈ ಥರ ಬಲಿ ಕೊಡಬೇಕಂತ ದೇವರು ಹೇಳಿದಾರಂತ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಕೆಲವು ಕಾರ್ಯಗಳನ್ನು ಇಲ್ಲಿ ನೋಡಿ, ಇಲ್ಲಿ ಹೆಂಡತಿ ಗಂಡನಿಗೂ ಹೇಳಲಿಲ್ಲ, ಅಲ್ಲಿ ಗಂಡ ಹೆಂಡತಿಗೂ ಹೇಳಲಿಲ್ಲ. ಅಂದರೆ ಕೆಲವು ನಿಭಾಯಿಸುವಂಥ ಕಾರ್ಯಗಳನ್ನು ನಾವೇ ನಿಭಾಯಿಸಬೇಕು. ನ್ಯಾಯವಾಗಿರುವಂಥವುಗಳು, ಅನ್ಯಾಯವಾಗಿರುವಂಥವುಗಳು ಕೆಟ್ಟವಲ್ಲ. ಅಂದರೆ ಈಗ ನನ್ನಲ್ಲಿ ಒಂದು ಟೆನ್ಷನ್ ಇದೆ ಅಂತ ಹೇಳಿದರೆ ನಾನು ನಿಭಾಯಿಸಲಿಕ್ಕಾಗುತ್ತೆ, ಅದನ್ನು ನಿಭಾಯಿಸಬೇಕು. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಬೇರೆಯವರ ಸಹಾಯ ತಗೊಳ್ಬೇಕು. ನಾವೇನು ಮಾಡ್ತೀವಿ ಗೊತ್ತಾ? ಒಂದು ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡಿಬಿಡ್ತೀವಿ. ಯಾರೋ ಇಲಿ ಹೋಯ್ತು ಅಂದರೆ ಏನೋ ಹುಲಿ ಹೋಯ್ತಾ, ಎಲ್ಲಿ ಅಂತ ಓಡಾಡ್ತಾರೆ. ಇಲಿ ಹೋಯ್ತು ಅಂದರೆ ಈಗ ಹುಲಿನ ಅಯ್ಯೋಯ್ಯೋ ಅಂತೇಳಿ ಓಡಾಡ್ತಾರೆ. ಏನೋ ಅಂದರೆ ಹುಲಿ ಅಂತ, ಎಲ್ಲೋ ಅಲ್ಲಿ ಊರೂರು ಟಾಮ್ ಆಯ್ತು. ಲಾಸ್ಟಿಗೆ ಕೇಳಿದವನು ಹೇಳಿದ್ರೆ, ಹೇ ನಾನು ಹುಲಿ ಅಂದಿಲ್ಲಪ್ಪ, ಇಲಿ ಅಂದಿದ್ದು ಅಂದ್ರೆ. ಇಲಿನ ಅಯ್ಯೋ ಅಂತ. ಇಲಿ ಹೋಗಿತ್ತೆ ಅಂತ ದೊಡ್ಡ ವಿಷಯನ? ಇಲಿ ಹೋಯ್ತು ಬಿಡಪ್ಪ, ಇಲಿ ಹೋಯ್ತು ಅಷ್ಟೇ ನಿಭಾಯಿಸೋದು. ಆದರೆ ಕೆಲವರು ಅದನ್ನು ಅಯ್ಯೋ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತಾ ಅಂದಂಗೆ ಆಗಿ ಮಾಡಿಬಿಡ್ತಾರೆ. ಅಂದರೆ ಸಣ್ಣದನ್ನು ದೊಡ್ಡದು ಮಾಡ್ತಾರೆ. ಕುಟುಂಬಗಳಲ್ಲಿ ಎಷ್ಟು ಕಷ್ಟ ಇರುತ್ತೆ. ಎಷ್ಟೋ ಕಾರ್ಯಗಳನ್ನು ಸುಮ್ಮನೆ ಇದ್ದರೆ ಸಾಕು, ಸಮಸ್ಯೆಗಳು ಪರಿಷ್ಕಾರವಾಗ್ತವೆ. ಮಾತಾಡಿದ್ರೆ ಜಾಸ್ತಿ ಆಗುತ್ತೆ, ಹೇಳ್ಕೊಂಡ್ರೆ ಜಾಸ್ತಿ ಆಗುತ್ತೆ, ಸುಮ್ಮನೆ ಇದ್ದರೆ ಸರಿ ಹೋಗುತ್ತೆ. ದೇವರ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತದೆ. ಈಕೆ ಹೇಳಲಿಲ್ಲ, ಆದರೆ ನಾವು ನೋಡ್ತಾ ಇದ್ದೇವೆ ಖಂಡಿತ ಈ ರೀತಿಯಾಗಿ ಬೈಬಲಲ್ಲಿ ಕೆಲವು ಸ್ತ್ರೀಯರಿದ್ದಾರೆ. ಆ ಸ್ತ್ರೀಯರು ಖಂಡಿತವಾಗಿ ಒಂದು ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡ್ರು. ಪುರುಷರು ಕೂಡ ತೀರ್ಮಾನಗಳನ್ನು ತೆಗೆದುಕೊಂಡ್ರು. ಇವತ್ತು ಸ್ತ್ರೀಯರಾಗಲಿ ಪುರುಷರಾಗಲಿ ನಾವು ಸಮಸ್ಯೆಯನ್ನು ಹೇಗೆ ಎದುರಿಸುವುದು ಅಂತ ನಮಗೆ ಗೊತ್ತಿರಬೇಕು, ಅದನ್ನು ಎದುರಿಸಬೇಕು. ಸರಿ, ಈಗ ಏನಾಯಿತು? ಇದು ಹಿನ್ನೆಲೆ ಏನಾಯಿತು? ಆಕೆ ಕತ್ತೆಗೆ ತಡಿ ಹಾಕಿಸಿ ಕೂತುಕೊಂಡು ಸೇವಕನಿಗೆ ಹೊಡೆ, ಓಡಿಸುತ್ತಾ ಬಾ, ನನ್ನಪ್ಪಣೆ ಮಾಡುವವರೆಗೂ ನಿಲ್ಲಿಸಬೇಡ ಎಂದು ಆಜ್ಞಾಪಿಸಿದಳು. ನಡಿ ಬೇಗ ನಡಿ, ಹೋಗ್ತಾ ಇರೋಣ ಅಂತ ಹೋಗಿದಳು. ನನ್ನ ಪ್ರೀತಿ ದೇವಜನವೇ, 25ನೇ ವಚನಕ್ಕೆ ಬಂದಾಗ, ಹೀಗೆ ಆಕೆಯು ಪ್ರಯಾಣ ಮಾಡಿ ಕರ್ಮೇಲ್ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದಳು. ಹಾಲೆಲೂಯ. ಒಂದು ಬೆಟ್ಟವನ್ನು ಹತ್ತಬೇಕಾಗಿದೆ. ಆ ಬೆಟ್ಟ ಯಾವುದು ಗೊತ್ತಾ? ಕರ್ಮೇಲ್ ಬೆಟ್ಟ. ನೀನು ನಿನ್ನ ಸಮಸ್ಯೆಯನ್ನು ಜಯಿಸಬೇಕಾದರೆ, ನೀನು ನಿನ್ನ ಕುಟುಂಬವನ್ನು ಸರಿಪಡಿಸಿಕೊಳ್ಳಬೇಕಾದರೆ ಬೆಟ್ಟವನ್ನು ಹತ್ತಬೇಕು. ಅಂದರೆ ಏನು? ಕಷ್ಟಪಡಬೇಕು. ಬೆಟ್ಟ ಹತ್ತೋದಂದ್ರೇನು? ಕಷ್ಟಪಡಬೇಕು. ಸುಲಭ ಅಲ್ಲ ಬೆಟ್ಟ ಹತ್ತೋದು. ತೀರ್ಮಾನ ಇರಬೇಕು, ಧೈರ್ಯ ಇರಬೇಕು, ಶಾರೀರಿಕವಾದಂಥ ಒತ್ತಡ ಇರ್ತದೆ, ಮಾನಸಿಕವಾದ ಖಿನ್ನತೆ ಇರ್ತದೆ. ಈಕೆ ಏನು ಮಾಡಿದ್ರು? ಕರ್ಮೇಲ್ ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಹೋದಳು. ಆಕೆ ಊರವ್ರ ಹತ್ರ ಹೋಗಲಿಲ್ಲ, ಊರ ಜನರ ಹತ್ರ ಹೋಗಿಲ್ಲ. ಕೆಲವು ಸಾರಿ ಏನು ಮಾಡ್ತಾರೆ ಗೊತ್ತಾ? ಗಂಡ ಹೆಂಡತಿ ಇಲ್ಲ ಮನೆಯಲ್ಲಿ ಸಮಸ್ಯೆಗಳಾದರೆ ಅದರಲ್ಲೂ ಪ್ರತ್ಯೇಕವಾಗಿ ಯೇಸುವನ್ನು ನಂಬಿದ ಮಕ್ಕಳು ನೇರವಾಗಿ ಮನುಷ್ಯರ ಹತ್ರ, ಅಂದರೆ ಲೋಕದ ವ್ಯಕ್ತಿಗಳ ಹತ್ರ ಹೋಗಬಾರ್ದು. ಬೈಬಲ್ ಹೇಳುತ್ತದೆ ನಾವೇ ಕೂತ್ಕೊಂಡು ಮಾತಾಡಬೇಕು, ಪರಿಷ್ಕಾರ ಮಾಡಬೇಕು. ಆಗಿಲ್ಲ ಅಂದರೆ ನಾವು ದೇವರ ಸೇವಕರ ಹತ್ರ ಹೋಗಬೇಕು, ದೇವರ ಬಳಿಯಲ್ಲಿ ಹೋಗಬೇಕು. ಆಗಿಲ್ಲ ಅಂದರೆ ಕೊನೆಗೆ ಅಲ್ಲಿ ಹೋಗಬೇಕು. ಆದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಕೆಲವರು ನಮ್ಮ ದೇಶದಲ್ಲಿ ಕಡಿಮೆ, ಬೇರೆ ದೇಶದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಸಮಸ್ಯೆ ಆದರೆ ಸಾಕು, ಫೋನ್ ಎತ್ಕೊಂಡು ಪೊಲೀಸವ್ರಿಗೆ ಫೋನ್ ಮಾಡ್ತಾರೆ. ಪೊಲೀಸವ್ರಿಗೆ ಫೋನ್ ಮಾಡೋದು. ಇಲ್ಲಿ ಕಡಿಮೆ ಆ ಥರ ಪೊಲೀಸವ್ರಿಗೆ ಯಾರು ಫೋನ್ ಮಾಡಲ್ಲ. ಆದರೆ ಫಾರಿನ್ ಕಂಟ್ರೀಸಲ್ಲ ಅಷ್ಟೇ, ಯಾರನ್ನು ಪಕ್ಕದ ಮನೆಯವ್ರನ್ನೂ ಕರೆಯಲ್ಲ. ಫೋನ್ ಎತ್ತು, ಪೊಲೀಸವ್ರಿಗೆ ಫೋನ್ ಮಾಡು. ಅಂದರೆ ಈ ಕಾಲದಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ? ಊರು ದೊಡ್ಡವ್ರ ಹತ್ರ ಹೋಗ್ತಾರೆ, ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ತಪ್ಪು. ದೇವರ ಮಕ್ಕಳಾಗಿ ಹೋಗಬಾರ್ದು. ದೇವರ ಮಕ್ಕಳಿಗೆ ದೇವರು, ದೇವರ ಮನುಷ್ಯರು, ಸಭೆ ಇದೇ ಮುಖ್ಯ. ಇದನ್ನು ಮೀರಿದರೆ ಆಗಿಲ್ಲ ಅಂದರೆ ಯಾರಾದರೂ ಅಲ್ಲಿಗೆ ಹೋಗಬೇಕು ಹೊರತು ಅದಕ್ಕೆ ಮುಂಚೆ ನಾವು ಹೋಗಬಾರ್ದು. ಈಗ ದೇವರ ಮನುಷ್ಯನ ಬಳಿಗೆ ಬಂದಳು. 27ನೇ ವಚನದಲ್ಲಿ, ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದು ಅವನ ಪಾದಗಳನ್ನು ಹಿಡಿದನು. ಹಾಲೆಲೂಯ. ನೋಡಿ, ದೇವರ ವಾಕ್ಯ ಏನು ಹೇಳ್ತಾ ಇದೆ ಗೊತ್ತಾ? ಸಮಸ್ಯೆಗೆ ಯಾರನ್ನ ಹಿಡಿಬೇಕು ಗೊತ್ತಾ? ದೇವರನ್ನು, ಇಲ್ಲ ದೇವ ಭಕ್ತರನ್ನು ಮಾತ್ರ ಆಶ್ರಯಿಸಬೇಕು. ಆಕೆ ದೇವರ, ಅಂದರೆ ದೇವ ಸೇವಕನ ಪಾದಗಳನ್ನು ಹಿಡಿದಳು. ಅಂದರೆ
ದೇವರ ಪಾದಗಳನ್ನು ಹಿಡಿದ ಹಾಗೇನೆ, ಅಂದರೆ ದೇವರನ್ನ ಆಶ್ರಯಿಸಿದ ಹಾಗೇನೆ. ಮಂತ್ರವಾದಿಗಳ ಹತ್ರ ಹೋಗಲಿಲ್ಲ, ಮನುಷ್ಯರ ಹತ್ರ ಹೋಗಲಿಲ್ಲ, ಬೇರೆಯವರ ಹತ್ರ ಹೋಗಲಿಲ್ಲ. ಬದಲಾಗಿ ಆಕೆ ನೇರವಾಗಿ ದೇವರ ಮನುಷ್ಯನ ಪಾದಗಳಿಂದ, ಗೆಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಮಾಡ್ತಾರೆ. ಏನಮ್ಮ ಕಾಲು ಹಿಡಿತಾ ಇದೆಯಾ, ಪಕ್ಕಕ್ಕೆ ಹೋಗು. ಕೆಲವು ಸಾರಿ ಹಂಗೆ ಮಾಡ್ತಾರಲ್ಲ, ಕಾಲಿನ ಹಿಡಿಯೋದ್ರೆ ಅವ್ರಿಗೆ ಗೊತ್ತಿಲ್ಲ, ತೊಂದರೆ ಇಲ್ಲ, ಅವ್ರಿಗೆ ಹೇಳ್ಕೊಡ್ಬೇಕು, ಇಲ್ಲಮ್ಮ ನೆಕ್ಸ್ಟ್ ಟೈಮ್ ಆ ಥರ ಮಾಡಬೇಡ್ರಿ. ತಳ್ಳಕ್ಕೆ ಹೋಗ್ತಾನೆ ಗೆಹಜಿ. ಅವಾಗ ಏನು ಹೇಳ್ತಾನೆ ಗೊತ್ತಾ ಎಲೀಷನು, ದೇವರ ಮನುಷ್ಯನವನಿಗೆ ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ. ಆಕೆಯಲ್ಲಿ ಏನಿದೆ, ಮನಸ್ಸಲ್ಲಿ ಏನಿದೆ. ಕೆಲವು ಸಾರಿ ಎಷ್ಟೋ ದುಃಖ ನಮ್ಮೆಲ್ಲರಲ್ಲಿ ಇರುತ್ತದೆ. ಮೇಲಕ್ಕೆ ಮಾತ್ರ ನಗ್ತಾ ಇರ್ತೀವಿ, ಮೇಲಕ್ಕೆ ಮಾತ್ರ ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತೀವಿ, ಆದರೆ ಒಳಗಡೆ ಮಾತ್ರ ಬಹಳ ವೇದನೆಗಳು ಇರ್ತವೆ. ಇಲ್ಲಿ ಇರುವಂಥ ವಾಕ್ಯವನ್ನು ಕೇಳುತ್ತಿರುವಂಥ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಎಷ್ಟೋ ಮನೋಭಾರಗಳಿರುತ್ತವೆ, ಎಷ್ಟೋ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಕೊರತೆಗಳಿರ್ತವೆ. ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಗೊತ್ತಿಲ್ಲದೆ, ಹೇಳ್ಕೊಂಡ್ರೆ ಇದಕ್ಕೊಂದು ಪರಿಷ್ಕಾರ ಸಿಗುತ್ತಾ ನನಗೆ ನಿಜನಾ ಅನ್ನುವಂಥ ಒಂದು ಪರಿಸ್ಥಿತಿನೂ ಇರುತ್ತದೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಮನೋಭಾರ ಎಷ್ಟೇ ಇದ್ದರೂ, ನಿಮ್ಮ ಕೊರತೆ ಕಷ್ಟ ಏನೇ ಇದ್ದರೂ, ಇವತ್ತೊಂದು ಕೆಲಸ ಮಾಡಿ. ನೀವು ಒಬ್ಬರೇ ಇದ್ದಾಗ ಬಾಗಿಲನ್ನು ಮುಚ್ಚಿಕೊಂಡು ಮೊಣಕಾಲಲ್ಲಿ ಕೂತುಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡಿ ಹೇಳ್ರಿ, ಯೇಸುವೇ, ನೀನಿರುವುದು ಸತ್ಯವಾದರೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವುದಾದರೆ, ನಿನ್ನನ್ನು ನಾನು ನಂಬುತ್ತೇನೆ. ನೀನು ಖಂಡಿತ ನನಗೆ ಇದಕ್ಕೆ ಒಂದು ಪರಿಷ್ಕಾರ ಕೊಡು, ಈ ಸಮಸ್ಯೆಗೆ ಬಿಡುಗಡೆ ಕೊಡು. ನಾನು ನಿನ್ನನ್ನು ಆಶ್ರಯಿಸಿದ್ದೇನೆ, ಮನುಷ್ಯರ ಹತ್ರ ಹೇಳ್ಕೊಳ್ತಾ ಇಲ್ಲ, ನನಗೆ ನೀನೇ ಸಹಾಯಕನು ಅಂತ ನೀವು ಹೇಳುವುದಾದರೆ, ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಅಂತರಂಗವನ್ನು ನೋಡುವಂಥ ದೇವರು ನಿಮಗೆ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ, ಇಲ್ಲ ಅಂತಲ್ಲ. ಆ ಎರಡನೇ ಸ್ಟೆಪ್ಪು ಅಲ್ಲಿ ನಾನು ಮಾಡಿದ ಮೇಲೆ ಪ್ರಾರ್ಥನೆ. ಎರಡನೇ ಸ್ಟೆಪ್ಪು ಸೇವಕರಿಗೆ ಹೇಳಬೇಕು, ಸಭೆಯಲ್ಲಿ ಹೋಗಿ, ಅಂದರೆ ದೇವ ಸೇವಕರಿಗೆ ಮಾತ್ರ ಹೇಳಬೇಕು, ಹೋಗಿ ಬೇರೆಯವ್ರಿಗೆ ಹೇಳೋದಲ್ಲ. ದೇವ ಸೇವಕರ ಬಗ್ಗೆ ಹೇಳ್ಬೇಕು. ಅವರು ನಮಗೆ ಪ್ರಾರ್ಥನೆ ಮಾಡ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ದೇವ ಸೇವಕರನ್ನ ನೀವು ಹೇಳಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಯಾವಾಗಲೂ ಪ್ರಾರ್ಥನೆಗಳಿಗೆ ಒಂದು ಸಮಯ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಸಮಯ ಪ್ರಾರ್ಥನೆ ಮಾಡಿ ಆಲೋಚನೆಗಳನ್ನು ಹೇಳುವಂಥವರಾಗಿರ್ತೇವೆ. ಈಕೆಯ ಮನಸ್ಸಿನಲ್ಲಿ ಬಹು ದುಃಖವಾಗಿರುವ ಹಾಗೆ ತೋರುತ್ತದೆ. ಕರ್ತನು ಆಕೆಯ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ, ಮರೆ ಮಾಡಿದ್ದಾನೆ ಎಂದು ಹೇಳಿದನು. ಯಾಕೆ ಎಲೀಷನಿಗೆ ಗೊತ್ತಾಗಲಿಲ್ವಾ ಇದಾಗಿರೋದಂದರೆ, ಎಲೀಷನ್ ಹೇಳ್ತಾ ಇದ್ದಾರೆ, ದೇವರು ಯಾಕೋ ಗೊತ್ತಿಲ್ಲ ನನಗೆ, ಮರೆ ಮಾಡಿದ್ದಾನೆ. ಯಾಕೆ ಮರೆ ಮಾಡಿದನು ಗೊತ್ತಾ? ಎಲೀಷನು ಅವ್ರ ಮನೆಗೆ ಹೋಗೋದಲ್ಲ, ಆಕೆನೇ ಎಲೀಷನನ್ನು ಹುಡ್ಕೊಂಬಂದಿದ್ದಾಳೆ. ಅದು ವಿಚಾರ. ಎಲೀಷನಿಗೆ ಗೊತ್ತಾಗಿದ್ರೆ ಎಲೀಷನೇ ಹೋಗ್ಬಿಡ್ತಾ ಇದ್ದೆ ಮನೆ ಹತ್ರ. ಆದರೆ ಆಕೆ ನಂಬಿಕೆ ಗೊತ್ತಾಗ್ತಾ ಇರಲಿಲ್ವಲ್ಲ. ಆಕೆ ವಿಷಯ ಏನೋ, ಆಕೆ ಧೈರ್ಯ ಏನೋ, ಆಕೆ ಸಮಸ್ಯೆ ಹೇಗೆ ಆಕೆ ಸ್ಪಂದಿಸ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ. ನಾವೇ ದೇವರ ಬಳಿಗೆ ಹೋಗಬೇಕು ಅಂದರೆ ಅದರ ಅರ್ಥ ನಾವು ಒಂದು ಹೆಜ್ಜೆ ಮುಂದಕ್ಕೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ದೇವರ ಆಲಯಕ್ಕೂ ಹೋಗಲ್ಲ, ಪ್ರಾರ್ಥನೆಗೂ ಹೋಗಲ್ಲ, ಆಶೀರ್ವಾದ ಮಾತ್ರ ಬೇಕು. ದೇವರೇ ನೀನಿದ್ರೆ ಆಶೀರ್ವಾದ ಮಾಡು, ಯಾಕೆ ಫ್ರೀಯಾಗಿ ಮಾಡು. ದೇವರನ್ನ ಕೇಳ್ಕೊಡ್ತೀವಿ, ಒಂದು ಹೆಜ್ಜೆ ಮುಂದೆ ಇಡೋದು ಬೇಡ, ಎಲ್ಲಿಗೂ ಪ್ರಾರ್ಥನೆಗೆ ಹೋಗೋದು ಬೇಡ, ವಾಕ್ಯ ಕೇಳಕ್ಕೆ ಸಮಯ ಕೊಡೋದು ಬೇಡ. ಹಂಗಾಗಲ್ಲ. ನೀವು ಒಂದು ಹೆಜ್ಜೆ ಇಟ್ಟರೆ ದೇವರು ಮಿಕ್ಕಿದ್ದು ನೋಡ್ಕೊಳ್ತಾನೆ. ಆ ಹೆಜ್ಜೆ ಇಡಬೇಕಲ್ವ, ನಂಬಿಕೆ ಹೆಜ್ಜೆ. ಆ ನಂಬಿಕೆ ಹೆಜ್ಜೆಯನ್ನು ಇಡಬೇಕು ಮುಂದಕ್ಕೆ. ದೇವರು ಆಗ ಕಾರ್ಯವನ್ನು ಮಾಡ್ತಾನೆ. ನೋಡಿ, ಅಬ್ರಹಾಮನು ತನ್ನ ಮಗನನ್ನ ಯಜ್ಞ ಕೊಡಲಿಕ್ಕೆ ಬೆಟ್ಟಕ್ಕೆ ಹೋದ, ಮೋರಿಯಾ ಬೆಟ್ಟಕ್ಕೆ. ಈತ್ಕೆಯು ಏನು ಮಾಡ್ತಾ ಇದ್ದಾಳೆ, ಶೂನ್ಯಮ್ಮೆಳು ತನ್ನ ಮಗನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕರ್ಮೇಲ್ ಬೆಟ್ಟಕ್ಕೆ ಹೋಗುತ್ತಾ ಇದ್ದಾಳೆ. ಇದನ್ನು ನಾವು ನಮ್ಮ ಮಕ್ಕಳನ್ನು ಕೆಲವು ಸಾರಿ ಉಳಿಸಿಕೊಳ್ಳುವುದಕ್ಕೆ, ಮನೆಯನ್ನು ಉಳಿಸಿಕೊಳ್ಳುವುದಕ್ಕೆ ನಾವು ಈ ರೀತಿಯಾದಂಥ ಬೆಟ್ಟಗಳನ್ನು ಹತ್ತಬೇಕಾಗ್ತದೆ, ದೇವರ ಬಳಿಗೆ ಹೋಗಬೇಕಾಗ್ತದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈಗೇನಾಯಿತು ಅಂದರೆ 27ನೇ ವಚನಕ್ಕೆ ಬಂದಾಗ, ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದಂಥ ಈಕೆ ಏನು ಮಾಡ್ತಾರೆ, 28ನೇ ವಚನಕ್ಕೆ, ಆಕೆಯು ದೇವರ ಮನುಷ್ಯನಿಗೆ, ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡೆನೋ. ಒಂದು ಕ್ವಶನ್ ಕೇಳ್ತಾ ಇದ್ದಾಳೆ ಅವ್ರ ಹತ್ರ, ಎಲೀಷನ ಹತ್ರ. ಏನಂತ ಕೇಳ್ತಾ ಇದ್ದಾಳೆ, ನಾನು ನಿನ್ನ ಹತ್ರ ಕೇಳಿದ್ನಾ, ಮಗು ಬೇಕು ಅಂತ ನಾನು ನಿನ್ನ ಕೇಳಿದ್ನಾ, ನನ್ನನ್ನು ವಂಚಿಸಬಾರದೆಂದು ಮೊರೆ ಇಟ್ಟನೆಲ್ಲ ಅಂದಳು. ಕೊಟ್ಟಂಗೆ ಕೊಟ್ಟು ಕಿತ್ತುಕೊಳ್ಳುವುದಕ್ಕೆ ಇದು ಮಾಡೋದು ಯಾಕೆ, ನನಗೆ ಈ ರೀತಿ ಯಾಕೆ ಮಾಡಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾಳೆ. ಆಗ 30ನೇ ವಚನದಲ್ಲಿ ನೀವು ಬರುವಾಗ, ಆದರೂ ಹುಡುಗನ ತಾಯಿ ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ ಹೊರಟನು. ಏನು ಹೇಳ್ತಾ ಇದ್ದಾಳೆ ಆಕೆ, ಏನು ಹೇಳ್ತಾ ಇದ್ದಾಳೆ,
ನಾನು ಹೇಳಿದ್ರೆ ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಹೋಗಲ್ಲ. ಕೊಟ್ಟಂಗೆ ಕೊಟ್ಟು ನನ್ನ ಮಗ ಸತ್ತೋದ, ನಾನಿನ್ನ ಮನೆಗೆ ಹೋಗಲ್ಲ. ನನಗೆ ಮನೆಗೆ ಹೋಗೋಕ್ಕೆ ನನಗೆ ಮನಸ್ಸು ಇಲ್ಲ. ನನಗೆ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ. ಮೊದಲು ಸಂತೋಷ, ಅದು ಆ ಮನೆಯಲ್ಲಿ ಮೊದಲೇನಿತ್ತು? ಸಂತೋಷ ಇತ್ತು. ಮಗನಿಲ್ಲದೇ ಇದ್ದರೂ ನಾನು ಸಂತೋಷವಾಗಿದ್ದೆ, ಖುಷಿಯಾಗಿದ್ದೆ. ಆದರೆ ನೀವೇ ನನಗೆ ಇನ್ನಷ್ಟು ಖುಷಿಯನ್ನು ಕೊಟ್ರಿ. ಕೆಲವು ಸಾರಿ ದೇವರ ಹತ್ರ ಬಂದಾಗ ನಾವು ದೇವರಲ್ಲಿ ಬರುವುದಕ್ಕಿಂತ ಮುಂಚೆ ಖುಷಿಯಾಗಿರ್ತೀವಿ. ದೇವರಲ್ಲಿ ಬರೋಕ್ಕೆ ಮುಂಚೆ ಹೆಂಗಿರ್ತೀವಿ? ಖುಷಿಯಾಗಿರ್ತೀವಿ. ಆದರೆ ದೇವರಲ್ಲಿ ಬಂದ ಮೇಲೆ ಇನ್ನಷ್ಟು ಖುಷಿ ಬರುತ್ತೆ. ಆದರೆ ನಂತರ ಏನಾಗುತ್ತೆ ಗೊತ್ತಾ? ಶೋಧನೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಮೊದಲು ನಾವು ದೇವ್ರನ್ನ, ಕೆಲವರು ಹೇಳ್ತಾರೆ ನಾನು ಯೇಸು ಸ್ವಾಮಿ ನಂಬೋಕ್ಕೆ ಮುಂಚೆ ಚೆನ್ನಾಗೇ ಇದ್ವಿ, ಆದರೆ ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ಇನ್ನೂ ಒಳ್ಳೆಯದಾಯಿತು. ಆದರೆ ಮಧ್ಯದಲ್ಲಿ ಏನು ಬಂತು? ಶೋಧನೆ ಬಂತು. ಈ ಶೋಧನೆ ಬಂದಾಗ ಈ ರೀತಿ ನಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಆಗ ನಾನು ನಿನ್ನ ಬಿಡುವುದಿಲ್ಲ. ಅದರ ಅರ್ಥ ಹೆಂಗೋ ಕೊಡೋದು ಕೊಟ್ರಿ, ನನಗೆ ಮಗನು ಸತ್ತೋದ, ಇನ್ನು ನೀನೂ ಬೇಡ, ನಿನ್ನ ದೇವರೂ ಬೇಡ ಅಂತ ಹೇಳಲಿಲ್ಲ ಶೂನ್ಯ ಬೇಡ. ಹೇಳಿದ್ಲ ಆ ಥರ? ಕೆಲವರು ಹಂಗೆ ಹೇಳ್ಬಿಡ್ತಾರೆ, ನಾನು ಚರ್ಚಿಗೆ ಬಂದೆ, ಯೇಸು ಸ್ವಾಮಿಯನ್ನು ನಂಬಿದೆ, ಆದರೆ ಒಳ್ಳೇದಾಯಿತು, ಇವಾಗ ಇನ್ನೂ ಕೆಟ್ಟದಾಗೋಗಿದೆ, ಇದ್ದದ್ದು ಹೋಗೈತೆ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಇನ್ನು ನಾನು ಯಾಕೆ ಈ ಯೇಸು ಸ್ವಾಮಿಯನ್ನು ನಂಬಬೇಕು, ಇನ್ನು ಯಾಕೆ ನಾನು ಚರ್ಚಿಗೆ ಬರಬೇಕು, ನಾನು ಬರೋಲ್ಲ ಅಂತ ಹೋಗ್ಬಿಡ್ತಾರೆ. ಆದರೆ ಈಕೆ ಹಾಗೆ ಮಾಡಿಲ್ಲ. ನಾನು ಬಿಟ್ಟು ಹೋಗುವುದಿಲ್ಲ. ಒಂದು ತೀರ್ಮಾನ ಹೇಳುತ್ತಾ ಇದ್ದಾಳೆ, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ಬಿಟ್ಟು ಹೋಗುವುದಿಲ್ಲ. ದೇವರನ್ನು ಬಿಡಬಾರದು. ನಾನು ಅನೇಕ ಸಾರಿ ಹೇಳುತ್ತಾ ಇರ್ತೇನೆ, ಕೆಲವರು ಮಕ್ಕಳನ್ನು ಕಳೆದುಕೊಂಡಾಗ ದೇವರನ್ನ ಬಿಟ್ಟುಬಿಡ್ತಾರೆ, ಗಂಡನನ್ನು ಕಳ್ಕೊಂಡಾಗ ದೇವರನ್ನ ಬಿಟ್ಟುಬಿಡ್ತಾರೆ, ಹೆಂಡತಿಯನ್ನು ಕಳ್ಕೊಂಡಾಗ ದೇವರನ್ನ ಬಿಟ್ಬಿಡ್ತಾರೆ. ಕಳೆದ ದಿನಗಳಲ್ಲಿ ನಾನು ಯಾರ ಹತ್ರ ಹೇಳ್ತದೆ ನನಗೆ ಜ್ಞಾಪಕ ಇಲ್ಲ, ನಾನು ಹೇಳಿದೆ, ನಿಮ್ಮ ಜೀವಿತದಲ್ಲಿ ಒಬ್ಬರು ಹೇಳಿದೆ, ನಿಮ್ಮ ಜೀವಿತದಲ್ಲಿ ಅವರೇನು ಪೋಸ್ಟಿಂದ ಇಲ್ಲ, ಸೆಂಟ್ರಲ್ ಬಂದಿದ್ದಾರೆ, ಸೆಂಟ್ರಲ್ಲೇ ಹೋಗುತ್ತಾರೆ. ಎಲ್ಲರೂ ಅಷ್ಟೇ. ಯಾರ ಲೈಫಲ್ಲಿ ಯಾರೂ ಕೊನೆವರೆಗೂ ಇರಲ್ಲ. ಇರ್ತಾರ? ನಮ್ಮ ಲೈಫಲ್ಲಿ ಯಾರಾದರೂ ಕೊನೆವರೆಗೂ ಇರ್ತಾರ? ಸ್ಟಾರ್ಟಿಂಗು ತಂದೆ ತಾಯಿಗಳಿರ್ತಾರೆ. ನಾವು ಬೆಳೀತಾ ಬೆಳೀತಾ ನಾವು ವಯಸ್ಸಾಗೋಷ್ಟರಲ್ಲಿ ಅವ್ರಿಗೆ ವಯಸ್ಸಾಗಿ ಅವರು ತೀರ್ಕೊಂಡ್ಬಿಡ್ತಾರೆ. ಗಂಡ ಬರ್ತಾನೆ, ಗಂಡ ತೀರ್ಕೊಬೋದು, ಹೆಂಡತಿ ತೀರ್ಕೋಬೋದು, ಮಕ್ಕಳು ಬರ್ತಾರೆ, ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಯಾರೂ ನಮಗೆ ಸ್ಥಿರರಲ್ಲ. ಈಗ ಈಕೆ ಗಂಡನ ಹತ್ರ ಹೇಳಲಿಲ್ಲ ಸಮಸ್ಯೆ, ಬಂದ್ಲು ದೇವರ ಭಕ್ತನ ಹತ್ರ ಪಾದ ಹಿಡ್ಕೊಂಡು, ನಾನಂತೂ ದೇವರನ್ನ ಬಿಡೋದಿಲ್ಲ. ನೋಡಿ, ಈ ಶೂನ್ಯಮಳ ಈ ಬೈಬಲ್ ಓದ್ತಾ ಇದ್ದಾಗ ನನಗೆ ಒಂದು ಆಶ್ಚರ್ಯ ಆಗ್ತದೆ. ಇಂಥ ಸ್ತ್ರೀಯರಲ್ಲಿ ಇಂಥ ನಂಬಿಕೆ ಎಲ್ಲ ಇತ್ತ? ನಾವು ಯಾವಾಗಲೂ ರೂತಳು, ಎಸ್ತೇರಳು, ಇಂಥವರ ಮರಿಯಳು, ಇಂಥವ್ರನ್ನ ನೋಡ್ತಾ ಇರ್ತೇವೆ. ಶೂನ್ಯಮೇಳ ನಂಬಿಕೆಯನ್ನು ನೋಡಿದ್ರ? ಆಕೆ ಬಂಜೆಯಾಗಿದ್ದಾಗಲೂ ಕೂಡ ಬಾಧೆ ಪಡಲಿಲ್ಲ. ಮನೆಯಲ್ಲಿ ತೃಪ್ತಳಾಗಿದ್ದಳು, ಅತಿಥಿ ಸತ್ಕಾರ ಮಾಡುತ್ತಾ ಇದ್ದಳು, ಆ ರೀತಿಯಾಗಿ ಭಕ್ತಳಾಗಿದ್ದಳು. ಅದೆಲ್ಲ ಸಿಕ್ಕಿದ ಮೇಲೆ ಕೊನೆಗೆ ನಾನಂತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂದು ಹೇಳಿದರು. ಎಲೀಷನ್ ಏನು ಮಾಡ್ತಾನೆ ಗೊತ್ತಾ? ಅವರ ಮನೆಗೆ ಹೋಗ್ತಾನೆ. 33ನೇ ವಚನಕ್ಕೆ ನೀವು ಬಂದು ನೋಡುವಾಗ, ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದನು. ನೋಡಿ, 3ನೇ ಸಾರಿ ನಮ್ಗೆ ಹೇಳ್ತಾ ಇದೆ ಏನು ಮಾಡಬೇಕಂತೆ? ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥಿಸು. ಒಂದು ನಾನು ಹೇಳಿದೆ, ಆಕೆ ಬಾಗಿಲನ್ನು ಮುಚ್ಕೊಂಡು ಹೋದ್ಲು. 2 ನಾನು ಹೇಳಿದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಪ್ರಾರ್ಥಿಸಬೇಕಾದರೆ ನೀವು ಬಾಗಿಲನ್ನು ಮುಚ್ಚಿಕೊಂಡ್ರೆ ನೀವು ಪ್ರಾರ್ಥನೆ ಮಾಡ್ರಿ ಅಂತ. ಇಲ್ಲಿ ಹೇಳ್ತಾ ಇದೆ. ಮತ್ತೆ ಎಲೀಷನ್ ಏನು ಮಾಡ್ದ? ಆ ಮುಚ್ಚಿದ ಬಾಗಿಲನ್ನು ತೆಗೆದು ಒಳಕ್ಕೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು, ಯಾರೂ ಬರಬೇಡ್ರಿ, ನಾನೊಬ್ಬನೇ ಪ್ರಾರ್ಥನೆ ಮಾಡ್ತೀನಿ. ಹುಡುಗ ಇದ್ದಾನೆ, ಸತ್ತೋಗಿದ್ದಾನೆ, ಆದರೆ ನಾನೇ ಪ್ರಾರ್ಥನೆ ಮಾಡ್ತೀನಿ, ಯಾರು ಒಳಗೆ ಬರಬೇಡ್ರಿ ಅಂತ ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿದರು. ನಿಮ್ಮ ಹೃದಯಗಳಲ್ಲಿ ಎಷ್ಟೇ ಭಾರ ಇರಬಹುದು, ನಿಮ್ಮ ಕುಟುಂಬದಲ್ಲಿ ಎಷ್ಟೇ ಕಷ್ಟ ಇರಬಹುದು, ನಿಮ್ಮ ಮುಂದೆ ದೊಡ್ಡ ಬೆಟ್ಟದೋಪಾದಿ ಅಂತ ಪ್ರಯಾಸಗಳಿರಬಹುದು, ಅವುಗಳನ್ನು ಮೊದಲನೇದಾಗಿ ದೇವರ ಮುಂದೆ ಹಾಕಬೇಕು. ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಬೇಕು. ಯಾವ ಸಮಯ ಯಾರು ಇಲ್ಲದೆ ಸಮಯ ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತಲ್ಲ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ನನಗೆ ಫೋನ್ ಮಾಡೋದು ಕೆಲವರು ಹೇಳ್ತಾರೆ, ಮನೆ ಸಣ್ಣದು ಫಸ್ಟೇ ಟೆರೆಸ್ಗೆ ಹೋಗ್ಬಿಡ್ತೀವಿ, ಟೆರೆಸ್ಸಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತೀವಿ. ಕೆಲವರು ನನಗೆ ಹೇಳ್ತಾರೆ, ಬಟ್ಟೆ ಒಣಗಾಕಕ್ಕೆ ಹೋಗಿ ವಾಕ್ಯ ಕೇಳ್ಕೊಂಬರ್ತೀವಿ ಅಂತ. ಆಶ್ಚರ್ಯ. ಕೆಲವರಿಗೆ ಮನೆಯಲ್ಲಿ ಸ್ವಾತಂತ್ರ್ಯ ಇದ್ದರೂ ವಾಕ್ಯ ಕೇಳಲ್ಲ, ಪ್ರಾರ್ಥನೆ ಮಾಡಲ್ಲ, ದೇವರು ನಂಬಲ್ಲ. ಕೆಲವರಿಗೆ ಸ್ವಾತಂತ್ರ್ಯ ಇಲ್ಲ, ಪಾಪ ಎಂಥ ಉದಾಹರಣೆಗಳು ಹೇಳ್ತಾರೆ ಗೊತ್ತಾ? ಹೆಡ್ಫೋನ್ ಹಾಕ್ಕೊಂಬಿಟ್ಟು ವಾಕ್ಯ ಎಲ್ಲೋ ಮೊಬೈಲ್ ಮಂಚದ ಕೆಳಗೆ ಎಲ್ಲ ಇಟ್ಬಿಟ್ಟು
ಕಿವಿಯಲ್ಲಿ ಹಾಕ್ಕೊಂಡು ನಿಮ್ಮ ವಾಕ್ಯ ಕೇಳ್ತಾ ಇರ್ತೀವಿ ಅಂತ. ಎಷ್ಟು ಸ್ವಾತಂತ್ರ್ಯ ಇಲ್ಲ ಅವ್ರಿಗೆ ಪಾಪ ವಾಕ್ಯ ಕೇಳೋಕ್ಕೂ. ನೋಡಿದ್ರೆ ಏನಿದು ನೋಡ್ತಾ ಇರೋದು, ಯಾಕೆ ನೋಡ್ತಾ ಇದ್ದಿದ್ದು, ಎಲ್ಲ ನೋಡಬಾರ್ದು, ಅದು ಇದು ಹೇಳ್ತಾರೆ. ಅಷ್ಟು ಸೀಕ್ರೆಟಾಗಿ ವಾಕ್ಯ ನೋಡ್ತಾರೆ. ಟೆರೆಸ್ ಮೇಲೆ ಹೋಗಿ ನೋಡ್ತಾರೆ ಪಾಪ, ಅಲ್ಲಿ ಕಿಚನಲ್ಲಿ ಎಲ್ಲೋ ಬಚ್ಚಿಟ್ಕೊಂಡು ಎಲ್ಲೆಲ್ಲೋ ನೋಡ್ತಾರೆ. ಅಂದರೆ ನಾವು ಎಲ್ಲೇ ನೋಡಿದ್ರು, ಏನೇ ಪ್ರಾರ್ಥನೆ ಮಾಡಿದ್ರು, ನಮ್ಮ ಅಂತರಂಗವನ್ನು ನೋಡುವಂಥ ದೇವರು ಉತ್ತರವನ್ನು ಕೊಟ್ಟೇ ಕೊಡುತ್ತಾರೆ. ಹಾಲೆಲೂಯ. ಈ ಎಲೀಷನು ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾನೆ. 1 ಸಾರಿ ಪ್ರಾರ್ಥನೆ ಮಾಡ್ತಾನೆ, 2 ಸಾರಿ ಪ್ರಾರ್ಥನೆ ಮಾಡ್ತಾನೆ, 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಉತ್ತರ ಸಿಗೋವರೆಗೂ ಅವನೇನು ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದನೇ ದೇವ 35-36ನೇ ವಚನ. ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸುವತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹೇಳಿದ್ರೆ ಈ ಕಡೆ ಹೋಗ್ತಾನೆ, ಪ್ರೇಯರ್ ಮಾಡ್ತಾನೆ. ಪ್ರೇಯರ್ ಮಾಡಿ ಆ ಮಗು ಮೇಲೆ, ದೇವರೇ ಮಗುವನ್ನು ಕಾಪಾಡಪ್ಪ, ಮಗುವನ್ನು ಕಾಪಾಡು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಹುಡುಗನು 7 ಸಾರಿ ಸೀತು ಕಣ್ತೆರ್ದನಂತೆ. 7 ಸಾರಿ ಸೀರ್ತಾನಂತೆ. ಆ ರೀತಿಯಾಗಿ ನಾವು ನೋಡುವಾಗ ಆಗ ಎಲೀಷನು ಗೆಹಜಿಗೆ ಶೂನ್ಯಮೇಲನ ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆಯು ಬಂದಾಗ ಎಲೀಷನು ಆಕೆಗೆ, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಏನಾಗಿತ್ತು ಅಲ್ಲಿ ಹೇಳ್ತದೆ, ಆ ಹುಡುಗ ಎಷ್ಟು ಸಾರಿ ಸೀತನು ಅಂತ ಹೇಳ್ತಾನೆ? 7 ಸೀತೋದಂದ್ರೆ ಹೆಂಗೆ? ಅಕ್ಷಿ ಮಾಡುದು, ಅಕ್ಷಿ ಅಂತ. ಏನಾಗಿತ್ತು ಅವನಿಗೆ? ಸಮಸ್ಯೆ ಏನಾಗಿತ್ತು ಹುಡುಗನಿಗೆ? ಫಸ್ಟ್ ಏನಾಗಿತ್ತು? ತಲೆನೋವಿತ್ತು. ಏನಾಗಿತ್ತು ಗೊತ್ತು? ತಲೆನೋವಿನಿಂದ ಸತ್ತೋಗಿದ್ದಾನೆ. ಈಗ ಅದರ ಒಳಗಡೆ ಇದ್ದಂಥ ಅದು ಏನು ಬಂತ ಗೊತ್ತಿಲ್ಲ, ಅದು ಅಕ್ಷಿ ಅಂದು ಆ ತಲೆಯಲ್ಲಿದ್ದು ಎಲ್ಲಿದ್ದು ಏನಾಗಿತ್ತು ಗೊತ್ತಾ? 7 ಸಾರಿ ಸೀತು ಅವನು ಕಣ್ ತೆಗೆದ. ಅಂದರೆ ಅಲ್ಲಿದ್ದಂಥ ಆ ಎಲ್ಲ ರೋಗ, ಅದೇನು ಸಮಸ್ಯೆ ಆಗಿತ್ತೋ ಎಲ್ಲವೂ ವಾಶ್ಔಟ್ ಆಗುತ್ತೆ. ಆಮೇನ್. ಇವತ್ತು ನನ್ನ ಪ್ರೀತಿಯ ದೇವಜನವೇ, ನೀವು ನಾನು ಈ ರೀತಿಯಾಗಿ ಈ ಶೂನ್ಯಮಳ ಹಾಗೆ ಸಮಸ್ಯೆಗಳನ್ನು ಎದುರಿಸುತ್ತಾ ಇರಬಹುದು. ಆದರೆ ನಾವೇನು ಮಾಡಬೇಕು ನೋಡಿ, ಗಂಡನಿಗೆ ಹೇಳ್ದೇನೆ ಎಲ್ಲವನ್ನು ಪರಿಷ್ಕಾರ ಮಾಡ. ಇವತ್ತು ಸ್ತ್ರೀಯರಿಗೆ ಆ ಧೈರ್ಯ ಇದೆಯಾ? ಪುರುಷರಿಗೆ ಆ ಧೈರ್ಯ ಇದೆಯಾ? ಒಂದು ಸಮಸ್ಯೆ ಬಂದಾಗ ಏನು ಮಾಡಬೇಕು ಅದನ್ನು ಮಾಡಿ ಕರ್ತನಲ್ಲಿ ಅದನ್ನು ಜಯಿಸುವುದಕ್ಕೆ ನಮಗೆ ಧೈರ್ಯ ಉಂಟಾ? ಆ ಧೈರ್ಯ ನಮಗೆ ಬರಬೇಕು, ಆ ಧೈರ್ಯ ನಮಗಿರಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ವಾಕ್ಯ ಹೇಳುತ್ತದೆ, ನೀನು ದೇವರ ಮುಂದೆ ತಲೆ ತಗ್ಗಿಸಿದರೆ ಮನುಷ್ಯರ ಮುಂದೆ ತಲೆ ಎತ್ತುತ್ತಿ ಅಂತ. ಹಾಗಾದರೆ ನಾವು ದೇವರ ಮುಂದೆ ಏನು ಮಾಡಬೇಕು? ತಲೆ ತಗ್ಗಿಸಿ ಪ್ರಾರ್ಥಿಸಿ ಒಪ್ಪಿಸಿಕೊಟ್ಟು ಹೇಳಿಕೊಂಡ್ರೆ ಮನುಷ್ಯರ ಮುಂದೆ ನಾವು ಆಶೀರ್ವಾದ ಹೊಂದುತ್ತೀವಿ. ಹಾಗಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗೇನಾದರೂ ಆ ಧೈರ್ಯ, ಆ ಜ್ಞಾನ, ಆ ತಿಳುವಳಿಕೆ, ಯಾವ ರೀತಿ ನಾವು ಸಮಸ್ಯೆಯನ್ನು ಎದುರಿಸಬೇಕೆಂದು ಗೊತ್ತಾಗದೆ ಹೋದರೆ ಶೂನ್ಯಮೇಳನ್ನು ಒಂದು ಮಾದರಿಯಾಗಿ ನಾವು ತೆಗೆದುಕೊಳ್ಳೋಣ. ಆಕೆಯ ಜೀವಿತ ಒಂದು ಒಳ್ಳೆಯ ಉದಾಹರಣೆ. ಹೇಗೆ ಸಿಕ್ಕಿದವರಿಗೆಲ್ಲ ಸಮಸ್ಯೆಯನ್ನು ಹೇಳಿಕೊಳ್ಳದೆ ಸ್ವಾಮಿ ಹತ್ರ ಹೇಳ್ಕೋಬೇಕು, ದೇವರ ಸೇವಕರ ಹತ್ರ ಹೇಳ್ಕೋಬೇಕು ಅಂತ ಹೋದಳು. ಅವರ ಪಾದಗಳನ್ನು ಹಿಡಿದರು, ನಾನು ಬಿಡಲ್ಲ, ಏನೇ ಆಗಲಿ ನಾನು ನಿಮ್ಮನ್ನು ಕೇಳಲೂ ಇಲ್ಲ, ಕೊಟ್ಟ ಮೇಲೆ ನಾನು ಈ ಥರ ಆಗಿದ್ದ ಮೇಲೆ ನಾನು ನಿಮ್ಮನ್ನು ದೂಷಿಸೋದು ಇಲ್ಲ. ಆಕೆ ನಂಬಿಕೆಯನ್ನು ನೋಡಿ ಎಲೀಷನು ಹೋಗಿ ಪ್ರಾರ್ಥನೆ ಮಾಡಿ ಆ ಮಗುವನ್ನು ಬದುಕಿಸುತ್ತಾನೆ. ಹೌದು ಕರ್ತರೇ, ನಿನ್ನ ಪಾದಗಳಲ್ಲಿ ಬಿದ್ದವರು, ನಿನ್ನನ್ನು ಆಶ್ರಯಿಸಿದವರನ್ನು ನೀನೆಂದಿಗೂ ಅವಮಾನಪಡಿಸುವುದಿಲ್ಲ. ಮಗನು ಸತ್ತಿದ್ದನು, ಆದರೆ ಮತ್ತೆ ಬದುಕಿದನು. ಹಾಗೆ ನಾವು ನೋಡುತ್ತೇವಪ್ಪ, ಅಬ್ರಹಾಮನು ಕೂಡ ತನ್ನ ಮಗನಾದ ಇಸಾಕನನ್ನು ಬಲಿ ಕೊಡಬೇಕೆಂದು ಹೋದನು, ಆದರೆ ನೀವು ಬಲಿ ತೆಗೆದುಕೊಳ್ಳಲಿಲ್ಲ, ಬದಲಾಗಿ ಅವನಿಗೆ ಜೀವದಾನವನ್ನು ಕೊಟ್ಟು ಕಳುಹಿಸಿದಿರಿ, ಅವರನ್ನು ಪರೀಕ್ಷಿಸಿದಿರಿ. ಆ ಪರೀಕ್ಷೆಯಲ್ಲಿ ಅಬ್ರಹಾಮನು ಸಾರಳ ಹತ್ರ ಹೇಳ್ಕೊಳ್ಳಿಲ್ಲ, ಜನರ ಹತ್ರ ಹೇಳ್ಕೊಳ್ಳಿಲ್ಲ, ಸೇವಕರ ಹತ್ರನೂ ಹೇಳಲಿಲ್ಲ. ಶೂನ್ಯಮೇಳಿ ಕೂಡ ಸೇವಕರ ಹತ್ರನೂ ಹೇಳ್ಕೊಳ್ಳಿಲ್ಲ, ಗಂಡನ ಹತ್ರನೂ ಹೇಳ್ಕೊಳ್ಳಿಲ್ಲ. ನೇರವಾಗಿ ಬಾಗಿಲನ್ನು ಮುಚ್ಚಿ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಪ್ರಯತ್ನಿಸಿದರು. ಈ ದಿನ ನಾವು ಅಷ್ಟೇ ದೇವರೇ, ನಮ್ಮ ಅನೇಕ ಸಮಸ್ಯೆಗಳನ್ನು ಮನುಷ್ಯರ ಹತ್ರ, ಅಧಿಕಾರಿಗಳ ಹತ್ರ, ಬೇರೆ ಹತ್ರ ಹೇಳಿಕೊಳ್ಳದೆ ನಿಮ್ಮ ಬಳಿಯಲ್ಲಿ ಹೇಳಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಖಂಡಿತವಾಗಿ ನೀವು ಇವತ್ತಿನ ವಾಕ್ಯದ ಮೂಲಕವಾಗಿ ಅನೇಕರ ಹತ್ರ ಮಾತನಾಡಿದ್ದೀರಿ ಎಂದು ನಾವು ನಂಬುತ್ತಾ ಇದ್ದೇವೆ. ಈ ರೀತಿಯಾಗಿ ಮಾಡಿ ನಾವು ನಮ್ಮ ಸಮಸ್ಯೆಗಳಿಗೆ ಜಯವನ್ನು, ಬಿಡುಗಡೆಯನ್ನು, ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ವಂದನೆಗಳಪ್ಪ. ಸರ್ವ ಸ್ತುತಿ, ಘನಮಾನ, ಮಹಿಮೆಗಳನ್ನು ನಿನಗೆ ಸಲ್ಲಿಸುತ್ತಾ ತೀರ್ಮಾನ ತೆಗೆದುಕೊಂಡ ಪ್ರತಿ ಸಹೋದರಿಯನ್ನು ಆಶೀರ್ವದಿಸಿ ಅವರ ಅವಶ್ಯಕತೆಗಳನ್ನು ಪೂರೈಸು. ಏನೇ ಕೊರತೆಗಳವರಿಗಿದ್ದರೂ ಕೂಡ ನಿನ್ನ ಕೃಪೆಯಿಂದ ಅವರನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಕೇಳಿದಾತನು ನಮಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಸಂತುಷ್ಟಿಪಡಿಸಿ ಸಂತೋಷಪಡಿಸುವವನಾಗಿರುವ ನಮ್ಮ ಕರ್ತನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ,
ಆಮೇನ್ ಆಮೇನ್.